ಸೊ ಇಲ್ಲಿರುವ ಫಾರ್ಚುನರ್ ನೋಡಿ ಬ್ರಾಂಡ್ ನ್ಯೂ ಅಂತ ಕಾರ್ ಅನ್ಕೊಂಡಿದ್ದೀರಾ? ಅಬ್ಸಲ್ಯೂಟ್ಲಿ ರಾಂಗ್. ಈ ಕಾರ್ ಇರೋದು 2018 ಮಾಡೆಲ್, ಬಟ್ ನೋಡ್ಲಿಕ್ಕೆ ಬ್ರಾಂಡ್ ನ್ಯೂ ತರ ಮಾಡಿದೀವಿ. ಎಲ್ಲಿ ಮಾಡಿರೋದು? RS ಕಾರ್ ಮಾಡಿಫೈಸ್ ಅಲ್ಲಿ. ಇದರಲ್ಲಿ ನಿಮಗೆ ಬಂದಿರುವಂತಹ ಹೆಡ್ಲೈಟ್ ಅಂತ ನೋಡಿದ್ರೆ ಒನ್ ಆಫ್ ದ ವರ್ಸ್ಟ್ ಅಂತ ಹೇಳ್ಬೋದು. ಅದ್ರ ಜೊತೆ ಡ್ರೈವ್ ಮಾಡಬೇಕು, ಲೈಟ್ ಅಲ್ಲಿ ನಿಮಗೆ ಲೈಟ್ ಕಾಣಲ್ಲ ಅಂತ ನೀವು ಫಾಗ್ ಲೈಟ್ ಅಂತ ಹೇಳಿದ್ರೆ ಫುಲ್ ಡಮ್ಮಿನೇ ಕೊಟ್ಟಿರ್ತಾರೆ. ಯಾಕಂತ ಹೇಳಿದ್ರೆ ಥ್ರೋನೇ ಇರಲ್ಲ. ನಿಮಗೆ ಮಳೆ ಆಗಿರ್ಬೋದು, ಬಿಸಿಲಾಗಿರ್ಬೋದು, ನೈಟ್ ಅಲ್ಲಿ ಆಗಿರ್ಬೋದು, ಥ್ರೋನೇ ಬರಲ್ಲ. ಸೊ ಆ PPF ಮಾಡಿದ್ರೆ ಯೆಲ್ಲೋಯಿಶ್ ಆಗ್ತದ. ಬ್ರಾಂಡ್ ನ್ಯೂ ಕಾರ್ ಆಗಿರ್ಲಿ, ಓಲ್ಡ್ ಕಾರ್ ಆಗಿರ್ಲಿ, ಸನ್ ಫಿಲ್ಮ್ ಅಂತೂ ಬರುವುದಿಲ್ಲ. ಫುಲ್ ಶಕೆಯಲ್ಲಿ ಗಾಡಿ ಓಡಿಸಬೇಕು. ಒಂದು ಡೋರ್ ಪ್ಯಾಡ್ ಅಂತ ಬಂದಾಗ ಅದೇ ಡಲ್ ಡೋರ್ ಪ್ಯಾಡ್ ಆಗಿರ್ತದೆ. ಮ್ಯಾಟ್ ಅಂತ ಬಂದಾಗ ಲೋಕಲ್ ಮ್ಯಾಟ್ ಆಗಿರ್ತದೆ. ಸಿಸ್ಟಮ್ ಅಂತ ಬಂದಾಗ ಅದೇ ಹಳೆ ಕಾಲದ್ದು ನಿಮಗೆ FM ಬಂದಿರ್ತದೆ. ಅಂಡ್ ಡೋರ್ ಪ್ಯಾಡ್ ಅಲ್ಲಿ ಒಂದು ಒಳ್ಳೆ ಆಂಬಿಯನ್ಸ್ ಕೊಟ್ಟಿರಲ್ಲ. ಸೊ ಈ ತರ ಒಂದು ಮಾಡಿಫಿಕೇಶನ್ ಮಾಡಬೇಕು ಅಂತ ಹೇಳಿದ್ರೆ ವಿಸಿಟ್ ಮಾಡಿ RS ಕಾರ್ ಮಾಡಿಫೈಸ್. ಈಗ ನೋಡ್ಕೊಳ್ಳುವ ಈ ಕಾರಲ್ಲಿ RS ಕಾರ್ ಮಾಡಿಫೈಸ್ ಯಾವ ರೀತಿ ಮಾಡಿಫಿಕೇಶನ್ ಮಾಡಿದ್ದೇವೆ, ಯಾವ ರೀತಿ ಬೆನಿಫಿಟ್ ಇದೆ. ಸೊ ಜನ ಅನ್ಕೊಳ್ತಾರೆ ಸುಮ್ಮನೆ ಹೊರಗಡೆ ಟಾಪ್ ಎಂಡ್ ತಕೊಂಡು ನಾವು ಮಾಡಿಫಿಕೇಶನ್ ಮಾಡೋದು ಬೇಡ ಅಂತೇಳಿ. ಸೊ ಇದರಲ್ಲಿ ನಾನು 1 by 1 ಹೇಳ್ತೇನೆ ಏನೇನ್ ಬೆನಿಫಿಟ್ ಇದೆ ಅಂತೇಳಿ. ಸೊ ಲೆಟ್ ಸ್ಟಾರ್ಟ್ ಫ್ರಮ್ ದಿ ಫ್ರಂಟ್ ಪ್ರೊಫೈಲ್. RS ಕಾರ್ ಮಾಡಿಫೈಸ್ ಬಂದ ನಂತರ ಒಂದು ಕಾರ್ದು ಕಲರ್ ಆಗಿರ್ಬೋದು, PPF ಆಗಿರ್ಬೋದು, ಕಾರ್ದು ಲುಕ್ ಲೆಜೆಂಡರ್ ಕಿಟ್ ಹಾಕಿದ ನಂತರ ಯಾವ ರೀತಿ ಚೇಂಜ್ ಆಗಿದೆ ಅಂತ ನೀವೇ ನೋಡ್ತಿರ್ಬೋದು. ಸೊ ಫಸ್ಟ್ ಆಫ್ ಆಲ್ ಇದರಲ್ಲಿ 8 years ವ್ಯಾರಂಟಿ ಇದು. ಕಂಪ್ಲೀಟ್ ಗರ್ವರೆ ಬ್ರ್ಯಾಂಡ್ ಇದು. ಇದು ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್ ಅನ್ನು ಹಾಕಿದ್ದೇವೆ. ಅಗೇನ್ ನಾವು ಬ್ರ್ಯಾಂಡ್ ಅಂತ ಹೇಳುವಾಗ ಗರ್ವರೆ ಆ್ಯಂಡ್ ವ್ಯಾರಂಟಿ ಅಂತ ಹೇಳುವಾಗ 8 years. ಸೊ ತುಂಬ ಜನ ಒಂದು ಕ್ವೆಶನ್ ಕೇಳ್ತಾರೆ, ವೈಟ್ PPFಗೆ ವೈಟ್ ಕಲರ್ ಕಾರಿಗೆ ಯೆಲ್ಲೋಯಿಶ್ ಆಗೋ ಚಾನ್ಸಸ್ ಇದೆ? 100% ಎಸ್. ನೀವು ಲೋಕಲ್ ಹಾಕ್ಕೊಂಡ್ರೆ 100% ಯೆಲ್ಲೋ ಆಗಿ ಆಗ್ತದೆ. ಚೂಸ್ ಅ ರೈಟ್ ಪ್ಲೇಸ್, ಚೂಸ್ ಅ ರೈಟ್ ಬ್ರ್ಯಾಂಡ್, ಗೆಟ್ ದ ವರ್ಕ್ ಡನ್ ನೀಟ್ಲಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇದರಲ್ಲಿ ಕಂಪ್ಲೀಟಾಗಿ ಗರ್ವರೆ ಬ್ರ್ಯಾಂಡ್ ಇದು 8 years ಇದು PPF ಮಾಡಿದ್ದೀವಿ. ಬಟ್ ಓಲ್ಡ್ PPF ತೆಗೆಯುವುದು ವಾಸ್ ಅ ವೆರಿ ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು. ಕಂಪ್ಲೀಟ್ ಕಾರ್ದು PPF ಅನ್ನು ತೆಗೆದು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿ, ಕ್ಲೀನ್ ಮಾಡಿ, ಕಂಪ್ಲೀಟ್ ಕಾರನ್ನು ಪೇಂಟ್ ಮಾಡಿ, ವಿಚ್ ಇಸ್ ಅಗೇನ್ ಒರಿಜಿನಲ್ ಪೇಂಟಿಂಗ್ ಅಂತಲೇ ಹೇಳ್ಬೋದು. ಸೊ ಕಂಪ್ಲೀಟ್ ವೈಟ್ ಕಲರ್ ಪರ್ಲ್ ವೈಟ್ ಪೇಂಟಿಂಗ್ ಮಾಡಿ ಅದಾದ ನಂತರ ಇದರಲ್ಲಿ ನಾವು PPF ಮಾಡಿರೋದು. ಸೊ ಔಟರ್ ಲುಕ್ ನೋಡ್ತಿರ್ಬೋದು ಎಷ್ಟು ಅಮೇಝಿಂಗ್ ಆಗಿ ಕಾಣ್ತಿದೆ, ಎಷ್ಟು ಚಂದ ಬಂದಿದೆ, ಎಷ್ಟು ಲುಕ್ ಚೇಂಜ್ ಆಗಿದೆ ಅಂತೇಳಿ. ಸೊ ಈಗ ಫ್ರಂಟ್ ಪ್ರೊಫೈಲ್ ಮಾತಾಡಬೇಕು ಅಂತ ಇದ್ದಿದ್ರೆ ಫಸ್ಟ್ ಆಫ್ ಆಲ್ 2018 ಶೇಪೇ ಇಲ್ಲ ಈ ಫಾರ್ಚುನರ್. ಯಾಕಂತ ಹೇಳಿದರೆ ಇದರಲ್ಲಿ ಲೆಜೆಂಡರ್ ಕಿಟ್ ಹಾಕಿದ್ದೇವೆ. ಅಂದರೆ ಅಪ್ ಟು ಒಂದು ರನ್ನಿಂಗ್ ಕಾರ್ದು ಮಾಡೆಲ್ದು ನಿಮಗೆ ಇದರಲ್ಲಿ ಲೆಜೆಂಡರ್ ಕಿಟ್ ಹಾಕಿದ್ದೇವೆ. ಲುಕ್ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಚೇಂಜ್ ಆಗಿದೆ. ಯಾರೂ ಹೇಳಲ್ಲ ಇದು ಓಲ್ಡ್ ಕಾರ್ ಅಂತೇಳಿ. ಅಗೇನ್ ಅಂಡ್ ಅಗೇನ್ ಐಮ್ ಸೇಯಿಂಗ್ ಓಲ್ಡ್ ಕಾರನ್ನು ಬ್ರ್ಯಾಂಡ್ ನ್ಯೂ ಥರ ಮಾಡಿದ್ದೇವೆ. ಬಿಕಾಸ್ ಅಗೇನ್ it was not a easy job, it was not a easy task. such a ಹೈ ಟಾಸ್ಕನ್ನು ನಾವು ತೆಗೆದು ಇದನ್ನು ಈ ಥರ ಮಾಡಿರುವಂಥದ್ದು. ಸೊ ಲೆಜೆಂಡರ್ ಕಿಟ್ ನೋಡ್ತಿರ್ಬೋದು ಹೌ ಬ್ಯೂಟಿಫುಲ್ ಇಟ್ ಹ್ಯಾಸ್ ಡನ್. ಸೊ ಅದಾದ ನಂತರ ಅದಕ್ಕೆ ಫಿಟ್ ಆಗುವಂಥದ್ದು ಓಝಮ್ದು ನೀಟಾಗಿ ಪ್ರೊಜೆಕ್ಟರ್ ಹಾಕಿದ್ದೇವೆ. ಯಾಕಂತ ಹೇಳಿದರೆ ಫಸ್ಟ್ ಹೇಳಿದಾಗೆ ಕಂಪನಿಯಿಂದ ಬರುವಂಥ ಫಾಗ್ಲೆಟಲ್ಲಿ ಥ್ರೋನೇ ಇರಲ್ಲ. ತುಂಬ ಜನ ಸಫರ್ ಮಾಡ್ತಾರೆ ನೈಟ್ ಡ್ರೈವಿಂಗ್ ಮಾಡುವಾಗ. ಸೊ ಥ್ರೋ ಇಲ್ಲದ ಕಾರಣ ಇದರಲ್ಲಿ ಓಝಮ್ ಬ್ರ್ಯಾಂಡ್ ಇದು ಲೈಟನ್ನು ಹಾಕಿದ್ದೇವೆ. ಆ್ಯಂಡ್ ಗ್ರಿಲ್ಲಲ್ಲಿ ನಿಮಗೆ W5 ಅನ್ನು ಹಾಕಿದ್ದೇವೆ. 2 ಸೆಟ್, ಒಂದಲ್ಲ 2 ಸೆಟ್ W5 ಅನ್ನು ಹಾಕಿದ್ದೇವೆ. ಸೊ ಅಗೇನ್ ಬ್ರ್ಯಾಂಡ್ ಕಾಲ್ಡ್ ಓಝಮ್ ಬ್ರ್ಯಾಂಡ್ W5 ಅನ್ನು ಹಾಕಿದ್ದೇವೆ. ಇನ್ನಂತೂ ಕಸ್ಟಮರ್ ಸೂಪರಾಗಿ ಖುಷಿಯಾಗಿಯೇ ಗಾಡಿ ಓಡಿಸ್ತಾರೆ. ಯಾಕಂತ ಹೇಳಿದ್ರೆ ಥ್ರೋ ಅಂತೇಳಿ ಬಂದಾಗ ಪ್ರತಿಯೊಬ್ಬರಿಗೆ ಗೊತ್ತಿದೆ. ನಮ್ಮ ಪ್ರತಿಯೊಂದು ವೀಡಿಯೋದಲ್ಲಿ ನಾವು ಕ್ಲಿಪ್ಸ್ ಹಾಕ್ತೀವಿ. ಥ್ರೋ ಇಸ್ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಸೊ ಫ್ರಂಟ್ ಪ್ರೊಫೈಲ್ ಇಲ್ಲಿ ನೋಡ್ತಿರ್ಬೋದು, ಆ ವರ್ಡಿಂಗ್ಸ್ ಆಗಿರ್ಬೋದು, ಆ ಲೋಗೋ ಆಗಿರ್ಬೋದು. ಈಗ ಫ್ರಂಟಲ್ಲಿ ಸನ್ ಫಿಲ್ಮ್. ಸೊ ಸನ್ ಫಿಲ್ಮ್ ಅಂತ ಬಂದಾಗ again we have used a branded one, the very top notch quality. that's a Rain Pro brand ಇದು ನಿಮಗೆ ರೆಸ್ಕ್ಯೂ ಸೀರೀಸ್ ಹಾಕಿದ್ದೇವೆ. ಸೊ ಕಂಪ್ಲೀಟ್ ಆಗಿ ಆಂಟಿ ಗ್ಲೇರ್ ವಿತ್ 70% ವಿಸಿಬಿಲಿಟಿ ವಿತ್ 99% IRR ಅನ್ನು ಹಾಕಿರೋದು. ಸೊ ಲೆಟ್ಸ್ ಟಾಕ್ ಅಬೌಟ್ ದ ಸೈಡ್ ಪ್ರೊಫೈಲ್. ಸೊ ಸೈಡ್ ಪ್ರೊಫೈಲ್ ಅಂತ ಬಂದಾಗ ಅಗೇನ್ ಯು ಕ್ಯಾನ್ ಸಿ ದ ಕ್ಯಾಮ್ರಾ. ಇರುವ ಸಿಸ್ಟಮನ್ನು ತೆಗೆದು ಮೋಕೋ ಬ್ರ್ಯಾಂಡ್ ಇದು ಸಿಸ್ಟಮನ್ನು ಅಪ್ಗ್ರೇಡ್ ಮಾಡಿದ್ದೇವೆ, ವಿಚ್ ಸೂಟ್ಸ್ ಎಕ್ಸಾಕ್ಟ್ಲಿ ಫಾರ್ ದ ಫಾರ್ಚುನರ್. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ 2 ಮಿರರಿಗೆ ಫ್ರಂಟ್ ಆ್ಯಂಡ್ ರಿಯರ್ ಕಂಪ್ಲೀಟ್ ರೆಕಾರ್ಡಿಂಗು ಆಗ್ತದೆ, ವ್ಯೂ ಇರ್ತದೆ. ಯಾಕಂದರೆ ಫಾರ್ಚುನ್ ಸ್ವಲ್ಪ ದೊಡ್ಡ ಗಾಡಿ ಆದ ತಕ್ಷಣ ಪಾರ್ಕಿಂಗ್ ಟೈಮಲ್ಲಿ ಕಷ್ಟ ಆಗೋದಂತ ಇದ್ದರೆ ನಿಮಗೆ ಪಾರ್ಕಿಂಗಲ್ಲಿ ಕಂಪ್ಲೀಟಾಗಿ ವ್ಯೂ ನೋಡ್ಬೋದು. ಲೆಫ್ಟ್ ಆ್ಯಂಡ್ ರೈಟ್ ಇಂಡಿಕೇಟರ್ ಹಾಕೋಗೂ ನೋಡ್ಬೋದು. ಸೊ ಕಂಪ್ಲೀಟಾಗಿ ಇದರಲ್ಲಿ 360 ಹಾಕಿದ್ದೀವಿ. ಸೈಡ್ ಪ್ರೊಫೈಲಲ್ಲಿ ಇನ್ನೊಂದು ಚಾಲೆಂಜಿಂಗ್ ಕೆಲಸ ಏನಂತ ಹೇಳಿದರೆ ಯು ಕ್ಯಾನ್ ಸಿ ದ ಫೆಂಡರ್. ಸೊ ಫೆಂಡರ್ ಅಂತ ಬಂದಾಗ ಅಗೇನ್ ಗ್ಲಾಸಿ ಫಿನಿಶ್ ಕೊಟ್ಟಿದ್ದೇವೆ. ಹೌ ಬ್ಯೂಟಿಫುಲ್ ಇಟ್ ಹ್ಯಾಸ್ ಬಿನ್ ಡನ್. ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಅ ಪ್ರೊಫೆಷನಲಿಸಮ್ ಆಫ್ ವರ್ಕ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಕಂಪ್ಲೀಟಾಗಿ ಗ್ಲಾಸಿ ಮಾಡಿದ್ದೇವೆ, ವಿಚ್ ಹೈಲೈಟು ಆಗ್ತದೆ, ಕಾರ್ದು ಲುಕ್ಕು ಚೇಂಜ್ ಆಗ್ತದೆ. ಆ್ಯಂಡ್ ನೆಕ್ಸ್ಟ್ ಅಂತ ಬಂದಾಗ ಸನ್ ಫಿಲ್ಮ್. ಅಗೇನ್ ದ ಬ್ರ್ಯಾಂಡ್ ಟಾಪ್ ನಾಚ್ ಕ್ವಾಲಿಟಿ ರೈನ್ ಪ್ರೋ ಬ್ರ್ಯಾಂಡ್ ಇದು ಡೈಮಂಡ್ ಸೀರೀಸ್ ಹಾಕಿದ್ದೇವೆ. ಒನ್ ಆಫ್ ದ ಬೆಸ್ಟ್ ಫಿಲ್ಮ್ ಅಂತ ಹೇಳ್ಬೋದು. IRR ಅಂತ ಬಂದಾಗ ನಿಮಗೆ 99 ಪಾಯಿಂಟ್ ಇದೆ. ಆ್ಯಂಡ್ ಇದು ನಿಮಗೆ ಆಲ್ಮೋಸ್ಟ್ 6-7 ಲೇಯರ್ಸ್ ಇದು ಫಿಲ್ಮ್ಸಿಂದ ಮಾಡಿರೋದು. ಸೊ ಹಾಗಾಗಿ ನಿಮಗೆ UV ಪ್ರೊಟೆಕ್ಷನ್,
ಕಾಯ್ದು ಸ್ಕಿನ್ಸ್ ಆಗಿರ್ಬೋದು, ಒಳಗಡೆ ಟೆಂಪ್ರೇಚರ್ ಆಗಿರ್ಬೋದು, ಇಟ್ ಮೇಂಟೈನ್ಸ್. ಸೊ ಇದಾದ ನಂತರ ದ ವೆರಿ ಚಾಲೆಂಜಿಂಗ್ ವರ್ಕ್ ಹ್ಯಾಸ್ ಬಿನ್ ಡನ್. ಸೊ ಇಂಟೀರಿಯರ್ ನೀವು ನೋಡ್ತಿರ್ಬೋದು, ಪ್ರತಿ ಒಂದು ಥಾರ್ ಆಗಿರ್ಬೋದು, ಥಾರ್ ರಾಕ್ಸ್ ಆಗಿರ್ಬೋದು, ಹೈಡ್ರೋಡಿಪ್ ಮಾಡಿರೋದು. ಬಟ್ ಫಾರ್ ದ ಫಸ್ಟ್ ಟೈಮ್ ಫಾರ್ಚುನರಲ್ಲಿ ಒಂದು ಹೈಡ್ರೋ ಡಿಪ್ಪಿಂಗ್ ಕಸ್ಟಮರ್ದು ಶೋರೂಮಿಂದ ಬಂದಿರುವಂಥ ಸೀಟ್ ಕವರಿಗೆ ಮ್ಯಾಚ್ ಆಗುವಂಥದ್ದು ಆಲ್ಮಂಡ್ ಕಲರ್ದು ಕಂಪ್ಲೀಟ್ ಆಗಿ ಹೈಡ್ರೋ ಡಿಪ್ ಡೋರ್ ಪ್ಯಾಡ್ಸ್ ಆಗಿರ್ಬೋದು, ಡಿಕ್ಕಿ ಪ್ಯಾಡ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ನಿಮಗೆ ನೀಟಾಗಿ ಇದರಲ್ಲಿ ಮಾಡಿದ್ದೇವೆ. ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಸೇ, ಸಿ ದ ಫಿನಿಶಿಂಗ್ ಕ್ವಾಲಿಟಿ, ಸಿ ದ ಕಲರ್ ಮ್ಯಾಚಿಂಗ್. ಅಗೇನ್ ಐಮ್ ಸೇಯಿಂಗ್ ಇಟ್ಸ್ ಅ ಪ್ರೊಫೆಷನಲ್ಸ್ ಆಫ್ ವರ್ಕ್ ಅಂತ. ಯಾಕಂತ ಹೇಳಿದ್ರೆ ಒಂದು ಚೂರು ನಿಮಗೆ ಡಿಫ್ರೆನ್ಸ್ ಇಲ್ಲದೆ ಕಂಪ್ಲೀಟ್ ಆಗಿ ನೀಟಾಗಿ ಇದರಲ್ಲಿ ಕಲರ್ ಮ್ಯಾಚಿಂಗ್ ಮಾಡಿದ್ದೀವಿ. ಒಂದು ಡೋರ್ ಓಪನ್ ಮಾಡಿದ ತಕ್ಷಣ ಇಟ್ ಲುಕ್ಸ್ ವೆರಿ ಪ್ರೀಮಿಯಂ, ಮೋರ್ ದನ್ ಪ್ರೀಮಿಯಂ. ಇಟ್ ಸೇಸ್ ಎವ್ರಿಥಿಂಗ್ ಹೌ ದ ವರ್ಕ್ ಹ್ಯಾಸ್ ಬಿನ್ ಡನ್ ಎಟ್ RS ಕಾರ್ ಮಾಡಿಫೈಸ್. ಸೊ ಇದ್ರ ಜೊತೆ ನಿಮಗೆ ಒಂದು ಸಿಸ್ಟಮ್ ಅಂತ ಬಂದಾಗ ಅಗೇನ್ ವಿ ಹ್ಯಾವ್ ಯೂಸ್ಡ್ ಮೋಕೋ ಬ್ರ್ಯಾಂಡ್ ಇದು. ಆ್ಯಂಡ್ ಕಂಪ್ಲೀಟ್ ಎಲ್ಲ ಡೋರು ಶೂಮೋಫ್ ಬ್ರ್ಯಾಂಡ್ ಇದು ಡ್ಯಾಂಪಿಂಗ್ ಮಾಡಿದ್ದೇವೆ ಟು ರಿಡ್ಯೂಸ್, ಬಿಕಾಸ್ ಇಟ್ಸ್ ಅ ಓಲ್ಡ್ ವೆಹಿಕಲ್, ಟು ರಿಡ್ಯೂಸ್ ಔಟ್ಸೈಡ್ ನಾಯ್ಸ್ ಆಗಿರ್ಬೋದು ಆ್ಯಂಡ್ ಇಂಜಿನ್ದು ಸೌಂಡ್ ರಿಡ್ಯೂಸ್ ಮಾಡಲಿಕ್ಕೆ ಅಗೇನ್ ವಿ ಹ್ಯಾವ್ ಯೂಸ್ಡ್ ಅ ಬೋನೆಟ್ ಡ್ಯಾಂಪಿಂಗ್ ಸೊ ದ್ಯಾಟ್ ಇಂಜಿನ್ ನಾಯ್ಸು ಕಮ್ಮಿ ಆಗ್ತದೆ. ಆ್ಯಂಡ್ ಕಂಪ್ಲೀಟ್ ಡೋರ್ ಆ್ಯಂಡ್ ಡಿಕ್ಕಿ ಡ್ಯಾಂಪಿಂಗ್ ಮಾಡಿರೋದು ಟು ಇನ್ಕ್ರೀಸ್ ಯುವರ್ ಆಡಿಯೋ ಕ್ಲಾರಿಟಿ, ಟು ರಿಡ್ಯೂಸ್ ಯುವರ್ ಔಟ್ಸೈಡ್ ನಾಯ್ಸ್ ಆ್ಯಂಡ್ ಟು ಹ್ಯಾವ್ ಅ ಪೀಸ್ಫುಲ್ ಡ್ರೈವ್ ಅಂತ ಹೇಳ್ಬೋದು. ಸೊ ಅದರ ಜೊತೆ ಬ್ರ್ಯಾಂಡ್ ಆಡಿಯೋ ಅಂತ ಬಂದಾಗ all the time is my favorite is always is a Audison brand. Again we have used in this car also 165p for the front and back for the 6.5 coextern ಹಾಕಿದ್ದೇವೆ. ಆ್ಯಂಡ್ ಅದ್ರ ಜೊತೆ ಕಂಪ್ಲೀಟ್ ಕಾರ್ ಡ್ಯಾಂಪಿಂಗ್ ಮಾಡಿ ಒಂದು ಮೋಕೋ ಸಿಸ್ಟಮನ್ನು ನೀಟಾಗಿ ಸೆಟ್ ಮಾಡಿ ಕೊಟ್ಟಿದ್ದೀವಿ. ಸೊ ಟು ಹ್ಯಾವ್ ಅ ವೆರಿ ಗುಡ್ ಆಂಬಿಯನ್ಸ್, ಪ್ರತಿಯೊಂದು ಕಾರಲ್ಲಿ ನಾವು ಹಾಕ್ತೀವಿ ಆಂಬಿಯಂಟ್ ಲೈಟ್, ಬಟ್ ಈ ಕಾರಲ್ಲಿ ಫಾರ್ಚುನರ್ದು ಸ್ಪೆಸಿಫಿಕ್ ಹಾಕಿದ್ದೀವಿ. ಅಂದರೆ ಯಾವುದೋ ಗಾಡಿದು ತೆಗೆದು ಇದಕ್ಕೆ ಹಾಕಿದಲ್ಲ, ಫಾರ್ಚುನರ್ ಅಂತೇಳಿ ಬಂದಾಗ ನೀವು ಕಂಪ್ಲೀಟ್ ಡೋರ್ ಪ್ಯಾಡ್ ನೋಡ್ತಿರ್ಬೋದು, ಆಫ್ ಇದ್ದಾಗ ಗ್ಲಾಸಿ ಲುಕ್ ಇರ್ತದೆ, ಆನ್ ಮಾಡಿದಾಗ ಫಾರ್ಚುನರ್ ಅಂತ ವರ್ಡಿಂಗ್ಸ್ ಇರ್ಬೋದು. ಹೌ ಬ್ಯೂಟಿಫುಲ್ ಇಟ್ ಹ್ಯಾಸ್ ಬಿನ್ ಡನ್. ಒಂದು ಲುಕ್ ಆಗಿರ್ಬೋದು, ಫಿನಿಶಿಂಗ್ ಆಗಿರ್ಬೋದು, ಕಾರಲ್ಲಿ ಕೂತ ತಕ್ಷಣ ಒಂದು ಆಂಬಿಯನ್ಸ್ ಆಗಿರ್ಬೋದು, ಇಟ್ ಲುಕ್ಸ್ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಸೊ ಇದ್ರ ಜೊತೆ ಇದರಲ್ಲಿ ರಿಯರ್ ಸೀಟಲ್ಲಿ ಟ್ರೇನು ಯೂಸ್ ಮಾಡಿದ್ದೇವೆ. ಬ್ರ್ಯಾಂಡ್ ಅಂತ ಬಂದಾಗ ವಿ ಹ್ಯಾವ್ ಯೂಸ್ಡ್ ಅ ಟಾಪ್ ಗೇರ್ ಬ್ರ್ಯಾಂಡ್, ಕಂಪ್ಲೀಟ್ ಆಗಿ ಮ್ಯಾಚಿಂಗ್ ಆಗುವಂಥದ್ದು. ಒಂದು ವೈರ್ಲೆಸ್ ಚಾರ್ಜರ್ ಆಗಿರ್ಬೋದು, ವಿತ್ ಆಂಬಿಯಂಟ್ ಲೈಟ್ ಆಗಿರ್ಬೋದು. ಆ್ಯಂಡ್ ಲುಕ್ಕು ನಿಮಗೆ ಬ್ಯಾಕಲ್ಲಿ ತುಂಬ ಲಾಂಗ್ ಟ್ರಾವೆಲ್ ಮಾಡಬೇಕು, ವೈರ್ಲೆಸ್ ಚಾರ್ಜರ್ ಬೇಕು, ಏನೋ ಕಪ್ ಹೋಲ್ಡಲ್ಲಿ ಇಟ್ಕೊಂಡು ನೀವು ತಿನ್ನಬೇಕು, ಒಂದು ಗುಡ್ ಆಂಬಿಯನ್ಸ್ ಬೇಕು ಅಂತ ಹೇಳಿದರೆ, ಸೊ ಇದರಲ್ಲಿ ನೀವು ನೋಡ್ತಿರ್ಬೋದು ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಅ ವೆರಿ ಪ್ರೀಮಿಯಮ್ ಇದರಲ್ಲಿ ಸೀಟ್ ಇದು ಟ್ರೇ ಹಾಕಿದ್ದೇವೆ. ಅದ್ರ ಜೊತೆ ಕಂಪ್ಲೀಟ್ ರೂಫ್ ಅಂತ ಬಂದಾಗ ವಿ ಹ್ಯಾವ್ ಯೂಸ್ಡ್ ಅ ಬ್ಲ್ಯಾಕ್. ಸೊ ಈ ಕಾರ್ದು ಅಗೇನ್ ಐಮ್ ಸೇಯಿಂಗ್ ಆಸ್ ಇಟ್ಸ್ ಅ 2018 ಮಾಡೆಲ್, ಆಲ್ಮೋಸ್ಟ್ ಅಬೌಟ್ 8 to 9 ಇಯರ್ಸ್ ಆದ ಕಾರಣ ಇಂಟೀರಿಯರ್ ತುಂಬಾ ಡರ್ಟಿ ಆಗಿತ್ತು, ತುಂಬಾ ಗಲೀಜು ಆಗಿತ್ತು. ಸೊ ಹಾಗಾಗಿ ಇಂಟೀರಿಯರ್ ಕಂಪ್ಲೀಟಾಗಿ ಡೀಪ್ ಕ್ಲೀನಿಂಗ್ ಮಾಡಿ ಅದು ಒಂದು ಐಡೆಂಟಿಫೈ ಮಾಡೋ ಥರ, ಸೊ ಡೋರ್ ಪ್ಯಾಡ್ ಆಗಿರ್ಬೋದು, ಸೀಟ್ ಕವರ್ದು ಕಲರೇ ಚೇಂಜ್ ಆಗಿತ್ತು, ವಿಚ್ ಯು ಹ್ಯಾವ್ ಡನ್ ಅ ನೀಟ್ ವರ್ಕ್. ಸೊ ಅದ್ರ ಜೊತೆ ಕಂಪ್ಲೀಟ್ ರೂಫಿಂಗ್ ಆಗಿರ್ಬೋದು. ಆ್ಯಂಡ್ 360 ಇದ್ರೂ ಕಸ್ಟಮರಿಗೆ ಡ್ಯಾಶ್ ಕ್ಯಾಮ್ರಾನು ಬೇಕಿತ್ತು. ಯಾಕಂತ ಹೇಳಿದ್ರೆ ಪಾರ್ಕಿಂಗ್ ಮಾಡೋ ಟೈಮಲ್ಲಿ ನೀವು ರೆಕಾರ್ಡಿಂಗ್ ಬೇಕು ಅಂತ ಹೇಳಿದ್ರು. ಅದರೇನು ಕಸ್ಟಮರ್ ಹ್ಯಾಸ್ ನಾಟ್ ಚೂಸನ್ ದ ನಾರ್ಮಲ್ ಕ್ವಾಲಿಟಿ, ಹಿ ಹ್ಯಾಸ್ ಚೂಸನ್ ಅಗೇನ್ ಆ HP ಡ್ಯಾಶ್ ಕ್ಯಾಮ್ರಾ ವಿಚ್ ನಿಮಗೆ ಪಾರ್ಕಿಂಗ್ ಟೈಮಲ್ಲಿ ರೆಕಾರ್ಡಿಂಗ್ ಆಗ್ತದೆ. ಸೊ ಈ ರೀತಿ ಒಂದು ಟ್ರೇ, ಡ್ಯಾಶ್ ಕ್ಯಾಮ್ರಾ ಸಿಸ್ಟಮ್, ಅ ಗುಡ್ ಆಂಬಿಯನ್ಸಿಗೆ ಆಂಬಿಯಂಟ್ ಲೈಟ್ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿ ಮಾಡಿಫಿಕೇಶನ್ ಮಾಡಿದ್ದೀವಿ. ಲೆಟ್ಸ್ ಗೋ ಟು ದ ರಿಯರ್ ನಾವು. ಸೊ ಅಗೇನ್ ರಿಯರ್ ನೋಡ್ತಿರುವಾಗ ಅನ್ಸ್ಕೊಳ್ಬೋದು ಬ್ರ್ಯಾಂಡ್ ನ್ಯೂ ಕಾರ್ ಅಂತೇಳಿ, ಯಾಕಂದರೆ ಟೊಯೋಟೋದು ನ್ಯೂ ಶೇಪ್ ಇದು ಲುಕ್ ಆಗಿದೆ ಇದು. ಸೊ ಇದರಲ್ಲಿ ಅಗೇನ್ ದ ಬಾಡಿ ಕಿಟ್ ಕಂಪ್ಲೀಟ್ ಹ್ಯಾಸ್ ಬಿನ್ ಚೇಂಜ್ಡ್, ಟೇಲ್ ಲೈಟ್ ಹ್ಯಾಸ್ ಬಿನ್ ಚೇಂಜ್ಡ್ ಆ್ಯಂಡ್ ಇಲ್ಲಿ ಡಿಕ್ಕಿ ಪಟ್ಟಿನೂ ಚೇಂಜ್ ಆಗಿದೆ. ಫಸ್ಟ್ ಆಫ್ ಆಲ್ ಕಂಪ್ಲೀಟ್ ಕಾರ್ದು ಲುಕ್ಕೇ ಚೇಂಜ್ ಆಗಿದೆ. ಈ ಥರ ಒಂದು ಕೆಲಸ ಮಾಡಬೇಕು, ನಿಮ್ಮದು ಓಲ್ಡ್ ವೆಹಿಕಲ್ಸ್ ಅಂತೇಳಿ ಇದರಲ್ಲಿ ತುಂಬ ಪಾರ್ಟ್ಸನ್ನು ಸೋರ್ಸಿಂಗ್ ಮಾಡೋದು ವೆರಿ ಟಫ್ ಜಾಬ್. ಬಟ್ RS ಕಾರ್ ಮಾಡಿಫೈಸ್ ಆಸ್ ಅನ್ ಟೇಕನ್ ಆಸ್ ಅ ಚಾಲೆಂಜ್, ಆಸ್ ಡೆಲಿವರ್ ಟು ದ ಕಸ್ಟಮರ್. ಒಂದು ಕಸ್ಟಮರ್ದು ಎಕ್ಸ್ಪೆಕ್ಟೇಷನ್ಗಿಂತ ಮಿತಿ ಮೀರಿ ನಾವು ಮಾಡಿದ್ದೇವೆ. ಬಿಕಾಸ್ ವೆನ್ ಕಸ್ಟಮರ್ ಇಸ್ ಟ್ರಸ್ಟಿಂಗ್ ಅಸ್ ಸೋ ಮಚ್, ಇಟ್ ಈಸ್ ಅ ಡ್ಯೂಟಿ ಟು ಗೆಟ್ ದ ವರ್ಕ್ ಡನ್ ಅಂತ ಹೇಳ್ಬೋದು. ಸೊ ಈ ಥರ ಒಂದು ಕಂಪ್ಲೀಟ್ ಆಗಿ ಫಾರ್ಚುನರ್ದು ಔಟರ್ ಲುಕ್, ಇಂಟೀರಿಯರ್ ಲುಕ್, ಫ್ರಂಟ್ ಪ್ರೊಫೈಲ್, ರಿಯರ್ ಪ್ರೊಫೈಲ್ ಕಂಪ್ಲೀಟ್ ಆಗಿ ನೀವು ನೋಡಿದ್ದೀರಿ. ಸೊ ಯು ಕ್ಯಾನ್ ಜಡ್ಜ್ ದ ವರ್ಕ್ ಆಫ್ RS ಕಾರ್ ಮಾಡಿಫೈಸ್. ಇದು ಕಂಪ್ಲೀಟ್ ಆಗಿ ಪಿನ್ ಟು ಪಿನ್ ಅನ್ನು ನಿಮಗೆ ಡೀಟೇಲ್ಸ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದು ಜಸ್ಟ್ ಬಿಕಾಸ್ ಆಫ್ ರೀಸನ್. ಒಂದು ಕಾರು ಅದು ಹಳತಾಗಿರಲಿ, ಹೊಸತಾಗಿರಲಿ, ಡಿಫಿಕಲ್ಟ್ ಟಾಸ್ಕ್ ಆಗಿರಲಿ, ಈಸಿ ಟಾಸ್ಕ್ ಆಗಿರಲಿ, ಇಲ್ಲ ಚಾಲೆಂಜಿಂಗ್ ವರ್ಕ್ ಆಗಿರಲಿ, ಬಟ್ RS ಕಾರ್ ಮಾಡಿಫೈ ಇಸ್ ಆಲ್ವೇಸ್ ದೇ ಟು ಗೆಟ್ ಯುವರ್ ಕಾರ್ ರೆಡಿ ಅಕಾರ್ಡಿಂಗ್ ಟು ಯುವರ್ ರಿಕ್ವೈರ್ಮೆಂಟ್ ಅಂತ ಹೇಳ್ಬೋದು. ಸೊ ಗೈಸ್, ದಿಸ್ ಇಸ್ ಆಲ್ ಅಬೌಟ್ ದ ಫಾರ್ಚುನರ್ 2018 to 2025 we have converted. So you also want to get your beautiful work done. Let it be a new car, let it be a old car, let it be a very old car. We are always here to support you guys, and thank you so much for watching this video. Please do visit RS Car Modifies. Thank you so much.